ದೋಸೆ, ಪೂರಿ, ಚಪಾತಿ, ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ನು ಈ ಮಸಾಲ ಕರಿ. ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಾ ಇರಿ. ಇವತ್ತು ಸೂಪರ್ ಟೇಸ್ಟಿಯಾಗಿ ಒಂದು 20 ನಿಮಿಷದಲ್ಲಿ ಆಗುವಂತಹ ಒಂದು ಮಸಾಲ ಕರಿನ ತೋರಿಸ್ತಾ ಇದ್ದೀನಿ. ಅದು ಬಂದು ಕ್ಯಾಪ್ಸಿಕಮ್ ಮಸಾಲ ಕರಿ. ಇವತ್ತು ನಾನು ಮಸಾಲ ಕರಿ ಮತ್ತು ರಾಗಿ ದೋಸೆನ ಮಾಡ್ತಾಯಿದ್ದೀನಿ. ಟೇಸ್ಟು ಕಾಂಬಿನೇಷನ್ ಎರಡೂ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ನೀವು ಇದನ್ನು ದೋಸೆಗೆ ಅಥವಾ ಚಪಾತಿ ಅಥವಾ ಪೂರಿ ಅಥವಾ ರೊಟ್ಟಿ ಮಾಡಿದಾಗಲೂ ಮಾಡ್ಬೋದು. ಈವನ್ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮಸಾಲ ಕರಿ. ಈಗ ನಾನಿಲ್ಲಿ ಒಂದು ದಪ್ಪ ಸೈಜ್ದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಹಾಗೆ 2 ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ದಪ್ಪ ಸೈಜ್ದು ಹಾಗೆ ಒಂದು ಸಣ್ಣ ಸೈಜ್ದು, ಒಂದು 7-8 ಬೆಳ್ಳುಳ್ಳಿ ಎಸಳನ್ನು ನಾನಿಲ್ಲಿ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದು ಇಟ್ಕೊಂಡಾದ ನಂತರ ನಾನಿಲ್ಲಿ ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನು ಕೂಡ ಅಷ್ಟೇ, ನಾನು ಇಲ್ಲಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹೆಚ್ಚಿಟ್ಕೊಬೋದು, ಕಟ್ ಮಾಡಿ ಇಟ್ಕೊಬೋದು. ನೀವು ಸಣ್ಣಕ್ಕೆ ಬೇಕಿದ್ರೂ ಕಟ್ ಮಾಡ್ಬೋದು, ಅಥವಾ ಈ ಥರ ನಾ ಕಟ್ ಮಾಡ್ತಿರ್ತೀನಲ್ವ ಆ ಥರ ಉದ್ದಕ್ಕೆ ಬೇಕಿದ್ರೂ ನೀವು ಕಟ್ ಮಾಡಿ ಇಟ್ಬೋದು. ಈಗ ನೋಡ್ತಾ ಇದ್ದೀರಲ್ವ, ಈರುಳ್ಳಿನ ನಾನಿಲ್ಲಿ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೇಮ್ ಅದೇ ಥರ ಕ್ಯಾಪ್ಸಿಕಮ್ನು ಕೂಡ ನಾನಿಲ್ಲಿ ಉದ್ದುದಕ್ಕೆ ಹೆಚ್ಕೊತಾ ಇದ್ದೀನಿ, ಸಣ್ಣಕ್ಕೆ ಉದ್ದಕ್ಕೆ. ಕ್ಯಾಪ್ಸಿಕಮ್ ಒಳಗಡೆ ಇರೋವಂಥ ಬೀಜ ಎಲ್ಲ ತೆಗೆದು, ಹಾಗೆ ಅದರಲ್ಲಿ ಬಿಳಿ ಇದಿರುತ್ತಲ್ವ ವೈಟ್ಗಿರೋದೆಲ್ಲ ತೆಗೆದು ನೀಟಾಗಿ ಬೀಜ ಎಲ್ಲ ಉದುರಿಸ್ಕೊಂಡು ನಾನಿಲ್ಲಿ ಉದ್ದುದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ ರೀತಿ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ. ನಾವು ಸಾಮಾನ್ಯವಾಗಿ ಪೂರಿ, ದೋಸೆ ಅಥವಾ ಚಪಾತಿ, ರೊಟ್ಟಿ ಏನಾದ್ರು ಮಾಡಿದಾಗ ಜಾಸ್ತಿ ಮಾಡೋದು ಅಂದರೆ ಚಟ್ನಿಗಳು ಮಾಡ್ತಿರ್ತೀವಿ, ಅಥವಾ ಪಲ್ಯಗಳು, ಗೊಜ್ಜು ಈ ಥರದ್ದೇ ಜಾಸ್ತಿ ಮಾಡ್ತಾಯಿರ್ತೀವಿ ಅಲ್ವಾ. ಸೊ ಸ್ವಲ್ಪ ಚೇಂಜಸ್ ಆಗಿ ಡಿಫ್ರೆಂಟಾಗಿ ಈ ಥರ ಒಂದು ಕ್ಯಾಪ್ಸಿಕಮ್ ಮಸಾಲ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ತಿನ್ನೋರು ಕೂಡ ಖುಷಿಪಟ್ಟು ತಿಂತಾರೆ. ಯಾವಾಗಲೂ ಒಂದೇ ಥರ ಅಡುಗೆ ಮಾಡೋಕ್ಕೆ ನಮಗೂ ಬೋರ್ ಆಗಿರುತ್ತೆ, ಯಾವಾಗಲೂ ಒಂದೇ ಥರ ತಿಂದು ಅವ್ರಿಗೂ ಬೇಜಾರಾಗಿರುತ್ತೆ. ಸೊ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಬಾಣಲಿನ ಬಿಸಿಗೆ ಇಟ್ಕೊಂಡು 2 ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಕೊಬ್ಬರಿ ಪೀಸ್ನ ಹಾಕ್ಕೊತಾ ಇದ್ದೀನಿ. ಒಣ ಕೊಬ್ಬರಿನ ಹಾಕ್ಕೊಳ್ಳಿ, ಹಸಿ ತೆಂಗಿನ ತುರಿ ಇದ್ದರೆ ಬಳಸೋದಕ್ಕೆ ಹೋಗಬೇಡಿ. ಕೊಬ್ಬರಿ ತುರಿನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಇಲ್ಲಿ ಕೊನೆಯದಾಗಿ ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಸ್ವಲ್ಪ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಈ ಥರ ಹದವಾಗಿ ಹುರ್ಕೊಳ್ಳಿ. ಈಗ ಅದು ಪೂರ್ತಿ ತಣ್ಣಗಾಗಲಿ. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಬಾಣಲಿಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಎರಡೂ ಯಾವಾಗಲೂ ಸಾಮಾನ್ಯವಾಗಿ ನನ್ನ ಅಡುಗೆ ರೆಸಿಪಿಲಿ ನೀವು ತುಂಬಾ ನೋಡಿರ್ತೀರ, ಸಾಸಿವೆ ಜೀರಿಗೆ ಇದ್ದೇ ಇರುತ್ತೆ ಒಗ್ಗರಣೆಗೆ. ಅದರಲ್ಲೂ ಜೀರಿಗೆನೂ ನಾನು ಸಾಸಿವೆ ಜಾಸ್ತಿ ಎಲ್ಲರೂ ಬಳಸ್ತಾರೆ, ಬಟ್ ನಾನು ಜೀರಿಗೆನೂ ಬಳಸ್ತೀನಿ. ಸಾಸಿವೆ ಜೀರಿಗೆ ಸಿಡಿದ ನಂತರ ಇಲ್ಲಿ 2 ಲವಂಗ, 1 ಚಕ್ಕೆ ಪೀಸು, ಹಾಗೆ 2 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚಿಟಪಟ ಅಂದಮೇಲೆ ಇಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ, ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ 1 ಕಡ್ಡಿ ಕರಿಬೇವಿನ ಎಲೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀನಿ ಖಾರಕ್ಕೆ ಅಂತೇಳಿ. ಖಾರ ಕಮ್ಮಿ ಇರೋದ್ರಿಂದ ನಾನು 2 ಸ್ಪೂನ್ ಹಾಕಿದ್ದೀನಿ. ನೀವು ಖಾರ ಇತ್ತು ಪುಡಿ ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಖಾರಕ್ಕೆ ತಕ್ಕಂತೆ. ನೆಕ್ಸ್ಟು ನಾನಿಲ್ಲಿ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1/4 ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ. ಈ ಇಷ್ಟು ಮಸಾಲೆ ಹಾಕಿದ ನಂತರ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ನಾನು ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ, ಫ್ರೈ ಮಾಡ್ತಾ ಅಲ್ಲಿ ಸೈಡಲ್ಲಿ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ವಾ. ಈಗ ನಾನು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀಟಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಆ್ಯಂಡ್ ಏನು ಗೊತ್ತಾ, ಈ ಹಸಿ ಖಾರದೆಲ್ಲ ಸ್ಮೆಲ್ ಏನಿದೆ ಅದು ಕಂಪ್ಲೀಟ್ ಹೋಗೋ ತನಕ ಎಣ್ಣೆಲಿ ಹುರಿಯೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟೇ ಸಿಗುತ್ತೆ ನಿಮಗೆ. ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು, ಅಷ್ಟು ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಇನ್ನೊಂಚೂರು ಅದು ಬೇಯೋ ಅಷ್ಟರಲ್ಲಿ ಈ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಡ್ರೈ ರೋಸ್ಟ್ ಮಾಡಿದ್ವಿ ಅಲ್ವಾ, ಅದನ್ನು ರುಬ್ಕೊಂಡು ಬಂದುಬಿಡೋಣ. ನೀರು ಹಾಕೋದು ಬೇಡ. ಈಗ ನೋಡಿ,
ಹುರಿದಿರೋವಂಥ ಮಸಾಲೆ ರುಬ್ಕೊಂಬರೋದಕ್ಕಿಟ್ಟು ಈಗ ಇಲ್ಲಿ ಈರುಳ್ಳಿ ಮಿಶ್ರಣಕ್ಕೆ ಮಸಾಲೆಗೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಕ್ಯಾಪ್ಸಿಕಮ್ ಪೀಸ್ಗೂ ಕೂಡ ಮಸಾಲೆ ಹಿಡಿಬೇಕು, ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇಲ್ಲಿ ಒಂದು 1/4 ಲೋಟದಷ್ಟು ಮಾತ್ರ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಸೊ ಕ್ಯಾಪ್ಸಿಕಮ್ ಎಲ್ಲ ಬೇಯೋದಕ್ಕೆ ಅಂತೇಳಿ. ಇಲ್ಲ ಅಂದರೆ ಏನಾಗುತ್ತೆ, ಗೊಜ್ಜು ಸ್ವಲ್ಪ ಸೀದೋಗಂಗೆ ಆಗಿಬಿಡುತ್ತೆ ನೀರು ಹಾಕಿಲ್ಲ ಅಂದರೆ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚೂರು ಕ್ಯಾಪ್ಸಿಕಮ್ ಎಲ್ಲ ಬೆಂದಿದೆ ಅಂತ ಅನ್ನಿಸ್ದಾಗ ನಿಮಗೆ ರುಬ್ಕೊಂಡಿದ್ದೀವಲ್ವ ಕಡಲೆ ಬೀಜ ಮತ್ತು ಕೊಬ್ಬರಿ ಮತ್ತು ಎಳ್ಳು ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ದೀವಲ್ಲ ಆ ಮಿಶ್ರಣನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಾನು ಯಾವುದೇ ಥರ ನೀರು ಬಳಸಿಲ್ಲ, ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿರಲಿ, ಪೂರ್ತಿ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ. ಈಗ ಕಡಲೆ ಬೀಜ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಏನಾಗುತ್ತೆ, ಗೊಜ್ಜು ಸ್ವಲ್ಪ ಗಟ್ಟಿಯಾಗುತ್ತೆ. ನಿಮಗೆ ಇಷ್ಟೇ ಹದವಾಗಿ ಬೇಕು, ಇಷ್ಟೇ ಗಟ್ಟಿಯಾಗಿ ಬೇಕಂದರೆ ನೀವು ಇದೇ ರೀತಿಲೇ ಮಾಡ್ಕೊಬೋದು. ಇಲ್ಲ ಸ್ವಲ್ಪ ತೆಳು ಇರಲಿ ಅಂದಾಗ ಚೂರು ಇನ್ನೊಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಹದಕ್ಕೆ ಬಂದರೆ ಸಾಕು, ಕರೆಕ್ಟಾಗಿರುತ್ತೆ. ಮತ್ತು ಈಗ ನಾನಿಲ್ಲಿ ಕ್ಯಾಪ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ನೋಡಿ ಕ್ಯಾಪ್ನ ತೆಗೆದು ಮತ್ತೆ ಈಗ ನೋಡಿ ಬೇಯ್ತಾ ಸ್ವಲ್ಪ ನೀರೆಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ವಾ. ಸೊ ಮತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಕ್ಯಾಪ್ನ ಕ್ಲೋಸ್ ಮಾಡಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಮತ್ತೆ ಫೈನಲ್ ಬೇಯಿಸ್ಕೊಳ್ಳೋದ್ರಿಂದ ಈಗ ನೀವು ನೋಡ್ತಾ ಇರ್ಬೋದು, ಕ್ಯಾಪ್ ತೆಗೆದ್ರೆ ಕಂಪ್ಲೀಟ್ ಎಲ್ಲ ಮಸಾಲೆನೂ ಬೆಂದು ಕ್ಯಾಪ್ಸಿಕಮ್ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಕಾಣಿಸ್ತಾ ಇದೆ ಅಲ್ವಾ ಎಣ್ಣೆ ಬಿಟ್ಟಿರೋದು. ಸೊ ಈ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನಾನು ಕಿಚನ್ಗೆ ಅಂತ ಇಟ್ಟಿರೋ ಸಿಸರಿಂದ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಚಾಕಲ್ಲೇ ಕಟ್ ಮಾಡಿ ಹಾಗೆ ಮೇಲೆ ಉದುರಿಸ್ಕೊಬೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಮಸಾಲ ಕರಿ ರೆಡಿ ಆಗುತ್ತೆ. ಸೊ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ರಾಗಿ ದೋಸೆನ ಮಾಡಿದ್ದೆ. ಇವತ್ತು ಪುಟ್ ದೋಸೆ ಮಾಡಿದ್ದೀನಿ. ಇದು ನನ್ನ ಮಗಳಿಗೋಸ್ಕರ. ಅವಳಿಗೆ ಯಾವಾಗಲೂ ಮಿಕ್ಕಿ ಮೌಸ್ ಡಿಸೈನಲ್ಲೆಲ್ಲ ಹಾಕ್ಕೊಡ್ತಿದ್ದೆ. ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಚಿಕ್ಕ ದೋಸೆ ಹಾಕ್ಕೊಟ್ಟಿದ್ದೀನಿ. ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕು ಶೇರ್ ಕಮೆಂಟ್ ಮಾಡ್ತಾಯಿರಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.